ನಿನ್ನೆ ಮೊನ್ನೆ ಸಿಇಟಿ ಸಿಇಟಿ ಪರೀಕ್ಷೆನಲ್ಲಿ ಒಂದು ರೀತಿ ಇಡೀ ರಾಜ್ಯದ ಜನ ತಲೆ ತಗ್ಗಿಸುವ ರೀತಿಯಲ್ಲಿ ಧರ್ಮದ ಆಚರಣೆಯನ್ನ ಬಿಂಬಿಸುವಂತಹ ಜನಿವಾರವನ್ನು ತೆಗೆಸುವಂತಹ ಪ್ರಯತ್ನ, ಶಿವದಾರವನ್ನು ತೆಗೆಸುವಂತಹ ಪ್ರಯತ್ನ, ಉಡಿದಾರವನ್ನು ತೆಗೆಸುವಂತಹ ಪ್ರಯತ್ನಗಳು ಬೇರೆ ಬೇರೆ ಕಡೆಗಳಲ್ಲಿ ಇವತ್ತು ಕೇಳಿ ಬರ್ತಾ ಇದೆ. ಉನ್ನತ ಶಿಕ್ಷಣ ಇಲಾಖೆ ಸರ್ಕಾರ 2-3 ದಿನ ಕಳೆದರೂ ಕೂಡ ಇನ್ನು ಮೌನ ವಹಿಸಿರುವಂತದ್ದು ಸರ್ಕಾರ ಪ್ರಾಯೋಜಿತವಾಗಿ ಇದನ್ನು ಮಾಡ್ತಾ ಇದೆಯಾ ಅನ್ನೋಷ್ಟು ಮಟ್ಟಿಗೆ ಅನುಮಾನ ಬರ್ತಾ ಇದೆ. ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ತೇನೆ, ನೀವು ಆಡಳಿತ ಮಾಡೋದನ್ನು ಬಿಟ್ಟು ಹಿಂದೂ ದ್ವೇಷಿಯಾಗಿ ಯಾಕೆ ಮುಂದುವರಿತಾ ಇದ್ದೀರಿ? ಹಿಂದೂ ಸಂಪ್ರದಾಯದ ಆಡಳಿತಗಳನ್ನ ನೀವು ಪದೇ ಪದೇ ಅದನ್ನು ಖಂಡಿಸ್ತಾ ಆ ಆಚರಣೆಗಳಿಗೆ ಅನಗತ್ಯವಾಗಿ ತೊಂದರೆ ಮಾಡುವಂತ ಕೆಲಸವನ್ನ ನಿಮ್ಮ ಸರ್ಕಾರದ ಅವಧಿಯಲ್ಲಿ ಅಧಿಕಾರಿಗಳು ಇವತ್ತು ಮಾಡ್ತಾ ಇರುವಂತದ್ದು ನಿಮ್ಮ ಕುಮ್ಮಕ್ಕಿನ ಕಾರಣಕ್ಕೆ ನಡೀತಾ ಇದೆ. ಹಿಂದೂ ದ್ವೇಷಿಯನ್ನ ಕೈಬಿಟ್ಟು ಒಂದು ಒಳ್ಳೆಯ ಆಡಳಿತವನ್ನ ಕರ್ನಾಟಕದಲ್ಲಿ ಕೊಡಿ ಅಂತೇಳಿ ರಾಜ್ಯದ ಜನ ಬಯಸ್ತಾ ಇದ್ದಾರೆ. ಇದನ್ನ ಬಿಟ್ಟು ವಿದ್ಯಾರ್ಥಿಗಳ ಪರೀಕ್ಷೆನಲ್ಲಿ ಚೆಲ್ಲಾಟ ಆಡೋದನ್ನ ತಕ್ಷಣ ಕೈ ಬಿಡಬೇಕು. ನಿರ್ಭಯವಾಗಿ ಮಕ್ಕಳು ಪರೀಕ್ಷೆಯನ್ನ ಬರೆಯುವಂತಾಗಬೇಕು. ಆ ರೀತಿಯಾದಂತಹ ನಿರ್ದೇಶನವನ್ನ ಶಿಕ್ಷಣ ಇಲಾಖೆಯ ಮುಖಾಂತರ ನೀವು ಇಲಾಖೆಗಳಿಗೆ ಕೊಡಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ. ಪರೀಕ್ಷೆ ಅವನಿಗೆ ಮಿಸ್ ಆಯ್ತು ಒಬ್ಬ ವಿದ್ಯಾರ್ಥಿಗೆ. ಈಗ ಈವರೆಗೂ ಕೂಡ ಯಾವುದೇ ಒಂದು ಸ್ಪಷ್ಟನೆ ಬಂದಿಲ್ಲ. ಈವರೆಗೂ ಕೂಡ ಪರೀಕ್ಷೆಗಳು ಮುಗಿತಾ ಬಂದ್ರು ಅವನಿಗೆ ಮರು ಪರೀಕ್ಷೆಗೆ ಆಗಲಿ ಅಥವಾ ಯಾವ ರೀತಿ ಅಂತ ಹೇಳಿ ಅಲ್ಲ, ಈ ವಿದ್ಯಾರ್ಥಿಗೆ ಆ ವಿದ್ಯಾರ್ಥಿ ಇವತ್ತು ಒಂದು ವಿದ್ಯಾರ್ಥಿ ಬೆಳಕಿಗೆ ಬಂದಿದೆ. ಈ ರೀತಿ 10 ವಿದ್ಯಾರ್ಥಿಗಳು ಆಗಿರ್ಬೋದು. ಒಂದು ವಿದ್ಯಾರ್ಥಿ ಮಾಧ್ಯಮಗಳ ಮುಖಾಂತರ ಪೋಷಕರ ಮುಖಾಂತರ ಹೊರಗೆ ಬಂದಿದೆ. ಆದ್ರೆ ಇವತ್ತು ನಮಗೆ ಕಿವಿಗೆ ಬೀಳ್ತಾ ಇರುವಂತದ್ದು ಎಲ್ಲ ಜಿಲ್ಲೆಗಳ ರೀತಿಯಾದ ಘಟನೆಗಳಾಗಿದೆ ಅಂತ. ಸರ್ಕಾರ ಇದನ್ನು ತಕ್ಷಣ ವರದಿಯನ್ನು ತೆಗೆದುಕೊಳ್ಬೇಕು. ಯಾರಿಗೆ ಆ ರೀತಿ ಪರೀಕ್ಷೆಯನ್ನ ಬರೀಲಿಕ್ಕೆ ಸರ್ಕಾರದ ತಪ್ಪಿನಿಂದ ಆಗಿಲ್ವೋ ಅದಕ್ಕೆ ಯಾವ್ದಾದ್ರು ಒಂದು ಸೂಕ್ತವಾದಂತಹ ಮಾರ್ಗೋಪಾಯವನ್ನ ಸರ್ಕಾರ ಕಂಡುಕೊಳ್ಬೇಕು. ಒಂದು ಅಧಿಕಾರಿ ಮಾಡಿದಂತ ತಪ್ಪಿನ ಕಾರಣಕ್ಕೆ ಒಬ್ಬ 1 ವರ್ಷ ಪರೀಕ್ಷೆಯನ್ನೇ ಬರಲಿಕ್ಕಾಗದೆ ಆತ ವಂಚಿತನಾಗುವಂಥದ್ದು ಆತನ ವಿದ್ಯಾಭ್ಯಾಸ ದೃಷ್ಟಿಯಿಂದ ಒಳ್ಳೆಯದಲ್ಲ. ವಿದ್ಯಾರ್ಥಿಗಳ ಹಿತವನ್ನ ಕಾಪಾಡಿಕೊಳ್ಬೇಕಾಗಿರುವಂಥದ್ದು ಸರ್ಕಾರದ ಕರ್ತವ್ಯ. ಹಾಗಾಗಿ ಸರ್ಕಾರ ತಕ್ಷಣ ಇದ್ರ ಬಗ್ಗೆ ಹಿರಿಯ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ನಡೆಸಿ ಎಲ್ಲೆಲ್ಲಿ ಈ ರೀತಿ ಪ್ರಕರಣಗಳು ಘಟನೆಗಳಾಗಿದೆಯೋ ಆ ವರದಿಯನ್ನು ತರಿಸಿಕೊಂಡು ಯಾರಾದರೂ ವಿದ್ಯಾರ್ಥಿಗಳು ಆ ರೀತಿ ವಂಚಿತರಾಗಿದ್ರೆ ಅವರಿಗೆ ಪರ್ಯಾಯ ಮಾರ್ಗವನ್ನ ಕಂಡುಕೊಳ್ಳಲಿಕ್ಕೆ ಸರ್ಕಾರ ಮಾರ್ಗಸೂಚಿಯನ್ನ ಮಾಡಿಕೊಳ್ಬೇಕು ಅಂತ ನಾನು ಆಗ್ರಹಿಸ್ತೇನೆ. ಇಲಾಖೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡಿದೆ. ಎಸ್ಟಿಎ ಸಿಬ್ಬಂದಿಯನ್ನ ಅಮಾನತು ಮಾಡುವಂತ ಕೆಲಸ ಮಾಡಿದೆ. ಸೂಚನೆ ಕೊಟ್ಟಂತ ಹೋಮ್ ಗಾರ್ಡ್ಗಳನ್ನ ಅಮಾನತು ಮಾಡುವಂತ ಕೆಲಸ ಸೂಚನೆ ಅಲ್ಲ, ಅದೇ ಹೇಳಿದ್ ನಾನು. ಈಗೇನಂತಂದ್ರೆ ಇದರಲ್ಲಿ ಸಿದ್ದರಾಮಯ್ಯ ಒಂದ್ ಶಬ್ದನೂ ಮಾತಾಡ್ತಿಲ್ಲ. ಇಷ್ಟು ದೊಡ್ಡ ಇನ್ಸಿಡೆಂಟ್ ಆದಾಗಲೂ ಕೂಡ ಸಿದ್ದರಾಮಯ್ಯನವರು ಒಂದ್ ಶಬ್ದ ಮಾತಾಡೋದಿಲ್ಲ. ಹಿಜಾಬಿನ ಘಟನೆಗಳು ಬಂದಾಗ ಬಹಳ ಮುತುವರ್ಜಿಯನ್ನು ವಹಿಸುವಂತ ಮುಖ್ಯಮಂತ್ರಿಗಳು ಸ್ವಾಮೀಜಿಗಳೇ ಹಿಜಾಬನ್ನು ಧರಿಸೋದಿಲ್ವಾ, ಕೇಸರಿ ಶಾಲನ ಹಾಕೋದಿಲ್ವಾ ಅಂತೇಳಿ ಉದ್ದಟತನದ ಹೇಳಿಕೆಯನ್ನ ಇದೇ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಅವ್ರು ಕೊಟ್ಟಿದ್ದು ನಂಗೆ ನೆನಪಿದೆ. ಅವಾಗ ಮುತುವರ್ಜಿ ವಹಿಸುವಂತ ಸಿದ್ದರಾಮಯ್ಯನವರಿಗೆ ಇವತ್ತು ಹಿಂದೂ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ವಂಚಿತರಾಗಿರುವಂತದ್ದು ಕಣ್ಣಿಗೆ ಕಾಣ್ತಾ ಇಲ್ವಾ? ನಿಮ್ಮ ನಿರ್ದೇಶನದ ಪ್ರಕಾರವೇ ಅಧಿಕಾರಿಗಳು ಇವತ್ತು ಆ ರೀತಿ ಮಾಡಿದ್ದಾರೆ. ಈಗ ಯಾರೋ ಒಬ್ಬರನ್ನ ಸಸ್ಪೆಂಡ್ ಮಾಡಿ ಸರ್ಕಾರಕ್ಕೇನು ಸಂಬಂಧ ಇಲ್ಲ ಅಂತೇಳಿ ಸರ್ಕಾರ ಕೈ ಕಟ್ಟಿಕೊಳ್ತಿಕ್ಕಾಗಲ್ಲ. ತಕ್ಷಣ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ವಂಚಿತ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡಿಸಬೇಕು ಅಂತೇಳಿ ನಾನು ಅನ್ಕೊಳ್ತೇನೆ. ಕರ್ನಾಟಕ ಬ್ರ್ಯಾಂಡ್ ಕರಪ್ಷನ್ ಆಗಿದೆ. ಇವತ್ತು 60% ಸರ್ಕಾರ ಅಂತೇಳಿ ಒತ್ತು ಹೇಳ್ತಾ ಇದೀವಿ. ಇವತ್ತು ಬ್ರ್ಯಾಂಡ್ ಕರಪ್ಷನ್ ಕರ್ನಾಟಕ ಆಗಿರುವಂತ ಸಂದರ್ಭದಲ್ಲಿ ತಮ್ಮ ವಿವೇಚನೆ ತಕ್ಕಂತೆ ಬ್ರ್ಯಾಂಡ್ ಬೆಂಗಳೂರು, ಬ್ರ್ಯಾಂಡ್ ಕನಕಪುರ ಇನ್ನೇನೋ ಹೇಳಲಿಕ್ಕೆ ಹೊರಟಿರುವಂತದ್ದು ಹಾಸ್ಯಾಸ್ಪದ. ಬೆಂಗಳೂರಿನಲ್ಲಿ ಎಷ್ಟು ಲಕ್ಷ ಗುಂಡಿಗಳಿದೆ ಅನ್ನೋದನ್ನ ಲೆಕ್ಕ ಮಾಡಿ ನಂತರ ಬ್ರ್ಯಾಂಡ್ ಬೆಂಗಳೂರು, ಬ್ರ್ಯಾಂಡ್ ಕನಕಪುರದ ಕಡೆಗೆ ನೀವು ತೆರಳಿ. ನಾನು ವಿನಂತಿ ಮಾಡೋದು ಬ್ರ್ಯಾಂಡ್ ಬೆಂಗಳೂರು, ಬ್ರ್ಯಾಂಡ್ ಕನಕಪುರ ಅನ್ನಕ್ಕಿಂತ ಹೆಚ್ಚಾಗಿ ಬ್ರ್ಯಾಂಡ್ ಕರಪ್ಷನ್ ಇಂದ ದೂರ ಮಾಡಿ ಕರ್ನಾಟಕವನ್ನ. ನಂತರ ಇಲ್ಲಿ ಗುಂಡಿ ಮುಚ್ಚಿ ಇಲ್ಲಿ ಸುಲಲಿತ ಓಡಾಟಕ್ಕೆ ಮೊದಲು ರಾಜಧಾನಿಯನ್ನ ಸಿದ್ಧ ಮಾಡಿ ನಂತರ ಕನಕಪುರಕ್ಕೆ ನೀವು ಹೋಗಿ. ನಿನ್ನೆ ಮೊನ್ನೆ ಸಿಇಟಿ ಪರೀಕ್ಷೆನಲ್ಲಿ ಒಂದು ರೀತಿ ಇಡೀ ರಾಜ್ಯದ ಜನ ತಲೆ ತಗ್ಗಿಸುವ ರೀತಿಯಲ್ಲಿ ಧರ್ಮದ ಆಚರಣೆಯನ್ನ ಬಿಂಬಿಸುವಂತಹ ಜನಿವಾರವನ್ನು ತೆಗೆಸುವಂತ ಪ್ರಯತ್ನ, ಶಿವದಾರವನ್ನು ತೆಗೆಸುವಂತ ಪ್ರಯತ್ನ,
ಉಡಿದಾರವನ್ನ ತೆಗೆಸುವಂತ ಪ್ರಯತ್ನಗಳು ಬೇರೆ ಬೇರೆ ಕಡೆಗಳಲ್ಲಿ ಇವತ್ತು ಕೇಳಿ ಬರ್ತಾ ಇದೆ. ಉನ್ನತ ಶಿಕ್ಷಣ ಇಲಾಖೆ ಸರ್ಕಾರ 2-3 ದಿನ ಕಳೆದರೂ ಕೂಡ ಇನ್ನು ಮೌನ ವಹಿಸಿರುವಂತದ್ದು ಸರ್ಕಾರ ಪ್ರಾಯೋಜಿತವಾಗಿ ಇದನ್ನು ಮಾಡ್ತಾ ಇದೆಯಾ ಅನ್ನೋಷ್ಟು ಮಟ್ಟಿಗೆ ಅನುಮಾನ ಬರ್ತಾ ಇದೆ. ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ತೇನೆ, ನೀವು ಆಡಳಿತ ಮಾಡೋದನ್ನ ಬಿಟ್ಟು ಹಿಂದೂ ದ್ವೇಷಿಯಾಗಿ ಯಾಕೆ ಮುಂದುವರಿತಾ ಇದ್ದೀರಿ? ಹಿಂದೂ ಸಂಪ್ರದಾಯದ ಆಡಳಿತಗಳನ್ನ ನೀವು ಪದೇ ಪದೇ ಅದನ್ನ ಖಂಡಿಸ್ತಾ ಆ ಆಚರಣೆಗಳಿಗೆ ಅನಗತ್ಯವಾಗಿ ತೊಂದರೆ ಮಾಡುವಂತ ಕೆಲಸವನ್ನ ನಿಮ್ಮ ಸರ್ಕಾರದ ಅವಧಿಯಲ್ಲಿ ಅಧಿಕಾರಿಗಳು ಇವತ್ತು ಮಾಡ್ತಾ ಇರುವಂತದ್ದು ನಿಮ್ಮ ಕುಮ್ಮಕ್ಕಿನ ಕಾರಣಕ್ಕೆ ನಡೀತಾ ಇದೆ. ಹಿಂದೂ ದ್ವೇಷಿಯನ್ನ ಕೈಬಿಟ್ಟು ಒಂದು ಒಳ್ಳೆಯ ಆಡಳಿತವನ್ನ ಕರ್ನಾಟಕದಲ್ಲಿ ಕೊಡಿ ಅಂತೇಳಿ ರಾಜ್ಯದ ಜನ ಬಯಸ್ತಾ ಇದ್ದಾರೆ. ಇದನ್ನ ಬಿಟ್ಟು ವಿದ್ಯಾರ್ಥಿಗಳ ಪರೀಕ್ಷೆನಲ್ಲಿ ಚೆಲ್ಲಾಟ ಆಡೋದನ್ನ ತಕ್ಷಣ ಕೈ ಬಿಡಬೇಕು. ನಿರ್ಭಯವಾಗಿ ಮಕ್ಕಳು ಪರೀಕ್ಷೆಯನ್ನ ಬರೆಯುವಂತಾಗಬೇಕು. ಆ ರೀತಿಯಾದಂತ ನಿರ್ದೇಶನವನ್ನ ಶಿಕ್ಷಣ ಇಲಾಖೆಯ ಮುಖಾಂತರ ನೀವು ಇಲಾಖೆಗಳಿಗೆ ಕೊಡಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ. ಸಿಇಟಿ ಪರೀಕ್ಷೆ ಅವನಿಗೆ ಮಿಸ್ ಆಯ್ತು ಒಬ್ಬ ವಿದ್ಯಾರ್ಥಿಗೆ. ಈಗ ಈವರೆಗೂ ಕೂಡ ಯಾವುದೇ ಒಂದು ಸ್ಪಷ್ಟನೆ ಬಂದಿಲ್ಲ. ಈವರೆಗೂ ಕೂಡ ಪರೀಕ್ಷೆಗಳು ಮುಗಿತಾ ಬಂದ್ರು ಅವನಿಗೆ ಮರು ಪರೀಕ್ಷೆಗೆ ಆಗ್ಲಿ ಅಥವಾ ಯಾವ ರೀತಿ ಅಂತ ಹೇಳಿ ಅಲ್ಲ, ಈ ವಿದ್ಯಾರ್ಥಿಗೆ ಆ ವಿದ್ಯಾರ್ಥಿ ಇವತ್ತು ಒಂದು ವಿದ್ಯಾರ್ಥಿ ಬೆಳಕಿಗೆ ಬಂದಿದೆ. ಈ ರೀತಿ 10 ವಿದ್ಯಾರ್ಥಿಗಳು ಆಗಿರ್ಬೋದು. ಒಂದು ವಿದ್ಯಾರ್ಥಿ ಮಾಧ್ಯಮಗಳ ಮುಖಾಂತರ ಪೋಷಕರ ಮುಖಾಂತರ ಹೊರಗೆ ಬಂದಿದೆ. ಆದ್ರೆ ಇವತ್ತು ನಮಗೆ ಕಿವಿಗೆ ಬೀಳ್ತಾ ಇರುವಂತದ್ದು ಎಲ್ಲ ಜಿಲ್ಲೆಗಳ ರೀತಿಯಾದ ಘಟನೆಗಳಾಗಿದೆ ಅಂತ. ಸರ್ಕಾರ ಇದನ್ನು ತಕ್ಷಣ ವರದಿಯನ್ನು ತೆಗೆದುಕೊಳ್ಬೇಕು. ಯಾರಿಗೆ ಆ ರೀತಿ ಪರೀಕ್ಷೆಯನ್ನ ಬರೀಲಿಕ್ಕೆ ಸರ್ಕಾರದ ತಪ್ಪಿನಿಂದ ಆಗಿಲ್ವೋ ಅದಕ್ಕೆ ಯಾವ್ದಾದ್ರು ಒಂದು ಸೂಕ್ತವಾದಂತ ಮಾರ್ಗೋಪಾಯವನ್ನ ಸರ್ಕಾರ ಕಂಡುಕೊಳ್ಬೇಕು. ಒಂದು ಅಧಿಕಾರಿ ಮಾಡಿದಂತ ತಪ್ಪಿನ ಕಾರಣಕ್ಕೆ ಒಬ್ಬ 1 ವರ್ಷ ಪರೀಕ್ಷೆಯನ್ನೇ ಬರಲಿಕ್ಕಾಗದೆ ಆತ ವಂಚಿತನಾಗುವಂಥದ್ದು ಆತನ ವಿದ್ಯಾಭ್ಯಾಸ ದೃಷ್ಟಿಯಿಂದ ಒಳ್ಳೆಯದಲ್ಲ. ವಿದ್ಯಾರ್ಥಿಗಳ ಹಿತವನ್ನ ಕಾಪಾಡಿಕೊಳ್ಬೇಕಾಗಿರುವಂಥದ್ದು ಸರ್ಕಾರದ ಕರ್ತವ್ಯ. ಹಾಗಾಗಿ ಸರ್ಕಾರ ತಕ್ಷಣ ಇದ್ರ ಬಗ್ಗೆ ಹಿರಿಯ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ನಡೆಸಿ ಎಲ್ಲೆಲ್ಲಿ ಈ ರೀತಿ ಪ್ರಕರಣಗಳು ಘಟನೆಗಳಾಗಿದೆಯೋ ಆ ವರದಿಯನ್ನು ತರಿಸಿಕೊಂಡು ಯಾರಾದರೂ ವಿದ್ಯಾರ್ಥಿಗಳು ಆ ರೀತಿ ವಂಚಿತರಾಗಿದ್ರೆ ಅವರಿಗೆ ಪರ್ಯಾಯ ಮಾರ್ಗವನ್ನ ಕಂಡುಕೊಳ್ಳಲಿಕ್ಕೆ ಸರ್ಕಾರ ಮಾರ್ಗಸೂಚಿಯನ್ನ ಮಾಡಿಕೊಳ್ಬೇಕು ಅಂತ ನಾನು ಆಗ್ರಹಿಸ್ತೇನೆ. ಇಲಾಖೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡಿದೆ. STS ಸಿಬ್ಬಂದಿಯನ್ನ ಅಮಾನತು ಮಾಡುವಂತ ಕೆಲಸ ಮಾಡಿದೆ. ಸೂಚನೆ ಕೊಟ್ಟಂತ ಹೋಮ್ ಗಾರ್ಡ್ಗಳನ್ನ ಅಮಾನತು ಮಾಡುವಂತ ಕೆಲಸ ಸೂಚನೆ ಅಲ್ಲ, ಅದೇ ಹೇಳಿದ್ ನಾನು. ಈಗೇನು ಅಂತಂದ್ರೆ ಇದರಲ್ಲಿ ಸಿದ್ದರಾಮಯ್ಯ ಒಂದ್ ಶಬ್ದನೂ ಮಾತಾಡ್ತಿಲ್ಲ. ಇಷ್ಟು ದೊಡ್ಡ ಇನ್ಸಿಡೆಂಟ್ ಆದಾಗಲೂ ಕೂಡ ಸಿದ್ದರಾಮಯ್ಯನವರು ಒಂದ್ ಶಬ್ದ ಮಾತಾಡೋದಿಲ್ಲ. ಹಿಜಾಬಿನ ಘಟನೆಗಳು ಬಂದಾಗ ಬಹಳ ಮುತುವರ್ಜಿಯನ್ನು ವಹಿಸುವಂತ ಮುಖ್ಯಮಂತ್ರಿಗಳು ಸ್ವಾಮೀಜಿಗಳೇ ಹಿಜಾಬನ್ನು ಧರಿಸೋದಿಲ್ವಾ, ಕೇಸರಿ ಶಾಲನ ಹಾಕೋದಿಲ್ವಾ ಅಂತೇಳಿ ಉದ್ದಟತನದ ಹೇಳಿಕೆಯನ್ನ ಇದೇ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಅವ್ರು ಕೊಟ್ಟಿದ್ದು ನಂಗೆ ನೆನಪಿದೆ. ಅವಾಗ ಮುತುವರ್ಜಿ ವಹಿಸುವಂತ ಸಿದ್ದರಾಮಯ್ಯನವರಿಗೆ ಇವತ್ತು ಹಿಂದೂ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ವಂಚಿತರಾಗಿರುವಂತದ್ದು ಕಣ್ಣಿಗೆ ಕಾಣ್ತಾ ಇಲ್ವಾ? ನಿಮ್ಮ ನಿರ್ದೇಶನದ ಪ್ರಕಾರವೇ ಅಧಿಕಾರಿಗಳು ಇವತ್ತು ಆ ರೀತಿ ಮಾಡಿದ್ದಾರೆ. ಈಗ ಯಾರೋ ಒಬ್ಬರನ್ನ ಸಸ್ಪೆಂಡ್ ಮಾಡಿ ಸರ್ಕಾರಕ್ಕೇನು ಸಂಬಂಧ ಇಲ್ಲ ಅಂತೇಳಿ ಸರ್ಕಾರ ಕೈ ಕಟ್ಟಿಕೊಳ್ತಿಕ್ಕಾಗಲ್ಲ. ತಕ್ಷಣ ಮುಖ್ಯಮಂತ್ರಿಗಳ ಮಧ್ಯಪ್ರವೇಶ ಮಾಡಿ ವಂಚಿತ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡಿಸಬೇಕು ಅಂತೇಳಿ ನಾನು ಅನ್ಕೊಳ್ತೇನೆ. ಹೊರತುಪಡಿಸಿದಂತೆ ಬ್ರ್ಯಾಂಡ್ ಬೆಂಗಳೂರು ಅನ್ನುವಂಥದ್ದು ರಸ್ತೆಗಳಲ್ಲಿ ಗುಂಡಿಗಳು ಜಾಸ್ತಿ ಇದೆ. ಕನಕಪುರವನ್ನ ಬ್ರ್ಯಾಂಡ್ ಬೆಂಗಳೂರಿಗೆ ಸೇರಿಸಬೇಕು ಅಂತ ಕರ್ನಾಟಕ ಬ್ರ್ಯಾಂಡ್ ಕರಪ್ಷನ್ ಆಗಿದೆ. ಇವತ್ತು 60% ಸರ್ಕಾರ ಅಂತೇಳಿ ಒತ್ತು ಹೇಳ್ತಾ ಇದೀವಿ. ಇವತ್ತು ಬ್ರ್ಯಾಂಡ್ ಕರಪ್ಷನ್ ಕರ್ನಾಟಕ ಆಗಿರುವಂತ ಸಂದರ್ಭದಲ್ಲಿ ತಮ್ಮ ವಿವೇಚನೆ ತಕ್ಕಂತೆ ಬ್ರ್ಯಾಂಡ್ ಬೆಂಗಳೂರು, ಬ್ರ್ಯಾಂಡ್ ಕನಕಪುರ ಇನ್ನೇನೋ ಹೇಳಲಿಕ್ಕೆ ಹೊರಟಿರುವಂತದ್ದು ಹಾಸ್ಯಾಸ್ಪದ. ಬೆಂಗಳೂರಿನಲ್ಲಿ ಎಷ್ಟು ಲಕ್ಷ ಗುಂಡಿಗಳಿದೆ ಅನ್ನೋದನ್ನ ಲೆಕ್ಕ ಮಾಡಿ ನಂತರ ಬ್ರ್ಯಾಂಡ್ ಬೆಂಗಳೂರು, ಬ್ರ್ಯಾಂಡ್ ಕನಕಪುರದ ಕಡೆಗೆ ನೀವು ತೆರಳಿ. ನಾನು ವಿನಂತಿ ಮಾಡೋದು ಬ್ರ್ಯಾಂಡ್ ಬೆಂಗಳೂರು, ಬ್ರ್ಯಾಂಡ್ ಕನಕಪುರ ಅನ್ನಕ್ಕಿಂತ ಹೆಚ್ಚಾಗಿ ಬ್ರ್ಯಾಂಡ್ ಕರಪ್ಷನ್ ಇಂದ ದೂರ ಮಾಡಿ ಕರ್ನಾಟಕವನ್ನ. ನಂತರ ಇಲ್ಲಿ ಗುಂಡಿ ಮುಚ್ಚಿ ಇಲ್ಲಿ ಸುಲಲಿತ ಓಡಾಟಕ್ಕೆ ಮೊದಲು ರಾಜಧಾನಿಯನ್ನ ಸಿದ್ಧ ಮಾಡಿ ನಂತರ ಕನಕಪುರಕ್ಕೆ ನೀವು ಹೋಗಿ.